LBA 2025-26 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಮೊದಲ ಗದ್ಯಪಾಠ ಪ್ರಜಾನಿಷ್ಠೆ, ಮೊದಲ ಪದ್ಯಪಾಠ ಪಾರಿವಾಳ. ಇವೆರಡರನ್ನು ಸೇರಿ 15 ಅಂಕ ಮತ್ತು ಜೊತೆಗೆ 5 ಅಂಕ ಮರುಸಿಂಚನವನ್ನು ಬಳಕೆ ಮಾಡಿಕೊಂಡು 20 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬ್ಲೂ ಪ್ರಿಂಟ್ ಕೀ ಆನ್ಸರ್ ಸಹಿತ ಇದೆ. ಸೊ ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 8th 9th 10th ಎಲ್ಲ ಒಂದು ವಿಷಯಗಳ PDF ಸಿಗ್ತವೆ. ಸೊ ಇಂಟ್ರೆಸ್ಟ್ ಇದ್ದವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ತೊಗೋಬೋದು. ಸೊ ಫಸ್ಟ್ ನೋಡೋಣ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿದೆ ಅಂತ. ಸೊ ಫಸ್ಟಿಗೆ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸ್ಮರಣೆಗೆ 4 ಅಂಕ, ಗ್ರಹಿಕೆಗೆ 9 ಅಂಕ, ಅಭಿವ್ಯಕ್ತಿಗೆ 7, ಒಟ್ಟಾರೆ 20. ಪ್ರಶ್ನಾನುಸಾರ ಅಂಕಗಳ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 9 ಅಂಕ, ಕಿರು ಉತ್ತರಗಳು 8 ಅಂಕ. ನೆಕ್ಸ್ಟ್ ದೀರ್ಘ ಉತ್ತರಗಳನ್ನು ಏನು ಮಾಡಿದ್ದೀವಿ ಅಂತಂದರೆ 3 ಅಂಕ. ಸೊ ಒಟ್ಟಾರೆ 20 ಅಂಕಗಳನ್ನು ತೊಗೊಂಡಿದ್ದೀವಿ. ಇನ್ನು ಕಠಿಣತೆ ಮಟ್ಟ ಸುಲಭ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಒಂದು ಶಾರ್ಟ್ ಆಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ. ಪ್ರಜಾನಿಷ್ಠೆಯಲ್ಲಿ ಬಹು ಆಯ್ಕೆ 1 ಅಂಕದ 1, 2 ಅಂಕದ 2 ಪ್ರಶ್ನೆ, 3 ಅಂಕದ 1, ಒಟ್ಟಾರೆ 9 ಅಂಕಗಳನ್ನು ತೊಗೊಂಡಿದ್ದೀನಿ. ಪಾರಿವಾಳಕ್ಕೆ ಒಂದು ಬಹು ಆಯ್ಕೆ, 1 ಅಂಕದ್ದು, 2 ಅಂಕದ್ದು 2, ಒಟ್ಟಾರೆ 6 ಅಂಕಗಳನ್ನು ಬಳಕೆ ಮಾಡಿದ್ದೀವಿ. ಇನ್ನು ಮರುಸಿಂಚನದಲ್ಲಿ ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆ 1ಅನ್ನು ವಿಭಕ್ತಿ ಪ್ರತ್ಯಯಗಳು ಮತ್ತು ಲಿಂಗಗಳಿಂದ 3 ಪ್ರಶ್ನೆಗಳನ್ನು 1 ಅಂಕಕ್ಕೆ ತೊಗೊಂಡಿದ್ದೀನಿ. ಇನ್ನು ಎರಡನೇದಿತ್ತು ವಚನಗಳು ಮತ್ತು ಕಾಲಗಳಂತಿದೆ, ಅಲ್ಲಿಂದ 2 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ, 2 ಅಂಕ ಇದ್ದಾವೆ. ಸೊ ಟೋಟಲಿ 20 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಏನು ಮಾಡಿದ್ದೀನಿ, ಡಿಸೈನ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಈ ಥರ ಕ್ವಶನ್ ಪೇಪರ್ ಇದೆ. ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ, ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳ ಹಾಳೆಗೆ ಕರೆದುಕೊಂಡು ಹೋಗ್ತೀನಿ. ಎಸ್, ಪಾಠಾಧಾರಿತ ಮೌಲ್ಯಾಂಕನ LBA 2025-26 ಗದ್ಯಪಾಠ 1 ಪ್ರಜಾನಿಷ್ಠೆ, ಪದ್ಯಪಾಠ 1 ಪಾರಿವಾಳ. ಮರುಸಿಂಚನದಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತು ಲಿಂಗಗಳು, ವಚನಗಳು ಮತ್ತು ಕಾಲಗಳು. ಸೊ ಮಾದರಿ ಉತ್ತರ ಪತ್ರಿಕೆ ತರಗತಿ 9 ವಿಷಯ ಕನ್ನಡ ಪ್ರಥಮ ಭಾಷೆ, ಅಂಕಗಳು 20, ಸಮಯ 40 ನಿಮಿಷ, ಭಾಗ 1 ಪಠ್ಯ ವಿಭಾಗದ ಪ್ರಶ್ನೆಗಳು. ಫಸ್ಟ್ ಮೇನ್ಸ್ ಕೊಟ್ಟಿರೋ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕು. 2 ಪ್ರಶ್ನೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಮೈಮರೆ ಪದದಲ್ಲಿ ಆಗಿರೋ ಸಮಾಸ ಕೇಳಿದ್ದಾರೆ. A ಕ್ರಿಯಾ ಸಮಾಸ, B ಗಮಕ, C ಬಹುರ್ವೀಹಿ, D ಕರ್ಮಧಾರೆಯ. ಸೊ ದ ರೈಟ್ ಆನ್ಸರ್ ಈಸ್ A ಕ್ರಿಯಾ ಸಮಾಸ. 2ನೇ ಪ್ರಶ್ನೆ, ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಅಂತ ಕೇಳಿದ್ದಾರೆ. ಈ ವಾಕ್ಯದಲ್ಲಿರುವ ಉಪಮೇಯ ಅಂತ ಕೇಳಿದ್ದಾರೆ. B ವಿದ್ಯಾರ್ಥಿ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 2 ಪ್ರಶ್ನೆಗಳಿತ್ತು. ಪ್ರಶ್ನೆ 3, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಅಂತ ಕೇಳಿದರು. ಸೊ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ. 4ನೇದು, ಏನನ್ನು ತೊರೆದು ಬಾಳಬೇಕು ಅಂತ ಕೇಳಿದರೆ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅನ್ನೋದು ಕವಿಯ ಒಂದು ಮಹದಾಸೆ. 2 ಮಾರ್ಕ್ಸ್ ಕ್ವಶನ್ 2 ಇದ್ದಾವೆ. 2 ಪ್ರಶ್ನೆಗಳನ್ನು ಪ್ರಜಾನಿಷ್ಠೆಯಿಂದಲೇ ತೆಗೆದುಕೊಂಡಿದ್ದೀವಿ. ಶಾಂತಲೆ ನೀಡಿದ ತೀರ್ಪೇನು ಅಂತ ಕೇಳಿದರು. ಇದು ದೈವದ ದುಡ್ಡು, ದೇವರ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆ ದೇವಾಲಯಗಳು ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ರಾಣಿ ಏನು ಮಾಡ್ತಾಳಪ್ಪ ಅಂದ್ರೆ ತೀರ್ಪನ್ನು ನೀಡ್ತಾಳೆ ಅನ್ನೋದು ಬರೀಬೇಕು. ಇನ್ನು ನೆಕ್ಸ್ಟ್ ಕೇಳಿದ್ರು, ಈರನ್ನ ಹೊನ್ನನ್ನು ಬೀರನ್ನನಿಗೆ ಕೊಡಬೇಕೆಂದು ನಿರ್ಧರಿಸಲು ಕಾರಣವೇನು ಅಂತ ಕೇಳಿದರು. ಈರನ್ನನು ತಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕ ಹೊನ್ನಿಗಲ್ಲ. ಈ ಹೊನ್ನು ಬೀರನದ್ದೇ, ಏಕೆಂದರೆ ಅದು ಅವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗೆ ಮಾರುವಾಗ ಅದರಲ್ಲಿರುವ ಹೊನ್ನು ನನ್ನದು ಎಂದು ಹೇಳಿರಲಿಲ್ಲ. ಅಂದ ಮೇಲೆ ಈ ಹೊನ್ನು ಅವನಿಗೆ ಸೇರಬೇಕು ಎಂದು ನಿರ್ಧರಿಸಿ ಬೀರನ್ನನಿಗೆ ಹೊನ್ನನ್ನು ಕೊಡಬೇಕಂತ ನಿರ್ಧಾರ ಮಾಡ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಸಂದರ್ಭವನ್ನು ಪದ್ಯಪಾಠದ ಕೇಳಿತೀವಿ. ಸೊ 1 ಕ್ವಶನ್ ಇದೆ 2 ಮಾರ್ಕ್ಸ್ಗೆ. ಸೊ ವಾಕ್ಯ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಫಸ್ಟ್ ಆಯ್ಕೆ ಬರೀಬೇಕು. ಈ ಭಾಗವನ್ನು ಸೂರಂ ಯಕ್ಕುಂಡಿ ಅವರು ರಚಿಸಿರುವ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನು ಹೇಳ್ತದಂದ್ರೆ, ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿ ಪರಸ್ಪರ ಅಗಲಿ ಇರಲಾರದ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಒಂದು ದಿನ ಬೇಡನು ಬಂದು ಬಲೆಯನ್ನು ಹಾಕಿದ. ಅದರಲ್ಲಿ ಮರಿ ಪಾರಿವಾಳಗಳು ಸಿಲುಕಿಕೊಂಡು ಚಿತ್ಕರಿಸತೊಡಗಿದವು. ಆಗ ತಾಯಿ ಪಾರಿವಾಳ ಅದನ್ನು ನೋಡಿ ಬಲೆಗೆ ಧುಮುಕಿ, ನಂತರ ಗಂಡು ಹಕ್ಕಿಯು ಬಲೆಗೆ ಧುಮುಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿತು. ಮರಿ ಪಾರಿವಾಳಗಳ ಮೇಲಿನ ವ್ಯಾಮೋಹದಿಂದ ವಿವೇಕವನ್ನು ಕಳೆದುಕೊಂಡು ಜೋಡಿ ಪಾರಿವಾಳಗಳು ಬಲೆಯೊಳಗೆ ಬಿದ್ದವು. ಹೀಗೆ ಇಡೀ ಪಾರಿವಾಳಗಳ ಸಂಸಾರ ಬಲೆಗೆ ಬಿದ್ದಿತು. ಹಸಿದ ಬೇಡನು ಬಲೆಯೊಳಗೆ ಬಿದ್ದ ಪಾರಿವಾಳಗಳನ್ನು ಎತ್ತಿಕೊಂಡು ಹೋದ ಅಂತ ಬರೀಬೇಕು. ಸ್ವಾರಸ್ಯ, ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಮೌಲ್ಯ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕವಿ ಸಾಹಿತಿಗಳ ಪರಿಚಯವನ್ನು
ಸೊ ನಾವು ಪದ್ಯಪಾಠದೇ ತೊಗೊಂಡಿದ್ದೀವಿ. ಸೂರಂ ಯಕ್ಕುಂಡಿ ಅವರ ಪರಿಚಯ 2 ಅಂಕಕ್ಕೆ ಇತ್ತು. ಉತ್ತರ: ಸೂರಂ ಯಕ್ಕುಂಡಿ ಅವರ ಪೂರ್ಣ ಹೆಸರು ಸುಬ್ಬಣ್ಣರಂಗನ ಯಕ್ಕುಂಡಿ. ಇವರು ಹುಟ್ಟಿದ್ದು 1923 ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಇವರು ಬರೆದಿರುವ ಕೃತಿಗಳೆಂದರೆ ಶ್ರೀ ಆನಂದ ತೀರ್ಥರು ಸಂತಾನ, ಹವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು, ಇವರ ಕಥಾ ಸಂಕಲನ ನೆರಳು ಹಾಗೂ ಕಾದಂಬರಿ ಪ್ರತಿಬಿಂಬಗಳು. ಇವರಿಗೆ ಸೋವಿಯತ್ ಲ್ಯಾಂಡಿನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಹಿತ ದೊರೆತಿದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ 3 ಮಾರ್ಕ್ಸಿಗೆ ಏನು ಮಾಡಿದ್ದೀವಿ ಅಂದರೆ ಪ್ರಜಾನಿಷ್ಠೆ ಪಾಠದ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. 2ರಲ್ಲಿ 1 ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಿತ್ತು. ಚೋಳ ದೊರೆ ಕುಲೋತ್ತಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮ ಬರೀರಿ ಅಂತ ಕೇಳಿದರು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನ್ನು ಸದೆಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹವನಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತಂಗ ಪ್ರಮುಖನಾದವನು. ಕುಲೋತ್ತಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಗಂಗಾ ಸಾಮ್ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ಳಲೆಂದೇ ಆಶಿಸಿ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಯುದ್ಧಕ್ಕೆ ಕಳುಹಿಸಿದ. ಇದನ್ನು ಗುಪ್ತಚರದಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದ. ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ್ಮ ಯುದ್ಧದಲ್ಲಿ ಮಡೆದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೈನ್ಯ ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ವಿಷ್ಣುವರ್ಧನನ ಗುಣಗಾನ ಆಯಿತು ಅಂತ ಬರೆದ್ರೆ ಸಾಕು. 6 ಕ್ವಶನಲ್ಲಿ ಕೊಟ್ಟಿತ್ತು. ಬನದಮ್ಮನಹಳ್ಳಿಯ ಪಂಚಾಯತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪಿನ ಬಗ್ಗೆ ಬರೀರಂತಿತ್ತು. ಸೊ ಆಲ್ರೆಡಿ ಇಲ್ಲಿ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ. ನಿಮ್ಮ LBA PDF ಅಲ್ಲಿನೂ ಕೂಡ ಸೇಮ್ ಆಗಿರ್ತಕ್ಕಂಥ ಉತ್ತರನೇ ಇತ್ತು. ಇನ್ನು ಮರುಸಿಂಚನದಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತು ಲಿಂಗಗಳು ಮತ್ತು ಕಾಲಗಳು ಅಂತಕ್ಕಂಥ 2 ತೆಗೆದುಕೊಂಡಿದ್ದೀವಿ. ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳಿದ್ದಾವೆ. ರಾಜ ಈ ಪದದ ಬಹುವಚನ ರೂಪ ರಾಜರು. ಗಿಳಿಯು ಹಣ್ಣನ್ನು ತಿಂದಿತ್ತು. ಇದರಲ್ಲಿರ್ತಕ್ಕಂಥ ಯಾವ ಪ್ರಕಾರದ ಕಾಲ ಕೇಳಿದರು? ಭೂತಕಾಲ. ವಿಭಕ್ತಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ. ಸೊ ದ್ವಿತೀಯದು ಅನ್ನು ಬರ್ತದೆ. ದೇವರು ಯಾವ ಲಿಂಗಕ್ಕೆ ಉದಾಹರಣೆ ಅಂತ ಕೇಳಿದ್ರು? ನಪುಂಸಕಲಿಂಗ. ಹುಡುಗಿ ಲಿಂಗ ಬದಲಿಸಿ ಬರೆದಾಗ ಹುಡುಗ ಅಂತ ಆಗ್ತದೆ. ಸೊ ಇಷ್ಟಿತ್ತು 9ನೇ ತರಗತಿ ಪ್ರಜಾನಿಷ್ಠೆ ಮತ್ತು ಪಾರಿವಾಳ ಅಂತ